ಆ್ಯಕ್ಚುಲಾಗಿ ತುಂಬಾ ಲೇಟ್ ಆಗಿದೆ. ಸರಿ ಗೈಸ್, ಸ್ವಲ್ಪ ಏನು ಅನ್ಕೊಳಕ್ಕೆ ಹೋಗಬೇಡಿ. ಏನು ಮಾಡಬೇಕು ವ್ಲಾಗಲ್ಲಿ, ಏನು ಮಾತಾಡಬೇಕು, ಬಟ್ ನನಗೆ ಮಾತಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಆ್ಯಂಕರ್ ಆಗಿಬಿಟ್ಟಿದ್ದೀನಿ. ನಮ್ಮನ್ನು ನಾವು ಚೆನ್ನಾಗಿ ಕಾಣಿಸೋದಕ್ಕೆ ಒಂದು ಜಸ್ಟ್ ಮೇಕ್ ಓವರ್ ಅಷ್ಟೇ. ಕಷ್ಟ ಬಂದಾಗಲೇ ಗೊತ್ತಾಗೋದು ಅಂತ. ಸೊ ಹಂಗಾಗಿ ಹಾಯ್ ಗೈಸ್, ವಿತ್ ಮೈ ಫ್ಯಾಮಿಲಿ. ಏನು ಎಕ್ಸ್ಪ್ರೆಷನ್ಸ್ ಕೊಡಲ್ಲ. ಕುಟುಂಬ ಐತಲ್ಲ, ಮೇನ್ ಮೂಲಧಾರ ಇವರೇ. ಇಡೀ ಫ್ಯಾಮಿಲಿ ತೋರಿಸ್ಬೇಕಂದ್ರೆ 10 ಮಿನಿಟ್ಸ್ ಅಲ್ಲ 1 ಅವರ್ ಬೇಕಂದ್ರೂ ಬೇಕಾಗ್ತಿತ್ತು. ಒಳ್ಳೆ ಹುಡುಗಿ ಸಿಗಲಿ ಅಂತ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಂದನ ವ್ಲಾಗ್ಸ್ 5. ಸೊ ನೀವೇನಾದರೂ ಹೊಸ ಆಡಿಯನ್ಸ್ ಆಗಿ ಫಸ್ಟ್ ಟೈಮ್ ನಾನು ವ್ಲಾಗ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳೋದನ್ನು ಮರಿಬೇಡಿ. ಇವತ್ತು ಆ್ಯಕ್ಚುಲಾಗಿ ತುಂಬಾ ಲೇಟ್ ಆಗಿದೆ. ಸೊ ಹಾಗೆ ರೆಡಿ ಹಾಕ್ಕೊಂಡು ಮಾತಾಡ್ತೀನಿ. ಇವತ್ತು ಒಂದು ಮದುವೆ ಇದೆ. ಸೊ ಮದುವೆಗೆ ರೆಡಿ ಆಗ್ತಿದ್ದೀನಿ. ತುಂಬ ಲೇಟ್ ಆಗೋಗಿದೆ, ಅದಕ್ಕೆ ಅರ್ಜೆಂಟಲ್ಲಿ ವ್ಲಾಗ್ ಮಾಡಿಕೊಂಡು ಹಾಗೆ ರೆಡಿ ಹಾಕ್ಕೊಂಡು ಮಾತಾಡ್ತಿದ್ದೀನಿ. ಬಿಕಾಸ್ ಆಚೆ ಕೆಲಸ ಇತ್ತು, ಸೊ ಮನೆಗೆ ಬರೋಕ್ಕೆ ಲೇಟ್ ಆಯಿತು. ಸರಿ ಗೈಸ್, ಸ್ವಲ್ಪ ಬ್ರೇಕ್ ಆಗ್ತಿದೆ. ಬಿಕಾಸ್ ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ ಲೈಕ್ ನಾನು ಮಾತಾಡಿ ಕ್ರೀಮ್ ಹಾಕ್ಕೊಂಡು ರೆಡಿ ಹಾಕ್ಕೊಂಡು ಗ್ಯಾಪ್ ಕೊಟ್ಕೊಂಡು ಮಾತಾಡ್ತಿದ್ದೀನಿ. ಸೊ ಏನು ಅನ್ಕೊಳಕ್ಕೆ ಹೋಗಬೇಡಿ. ಆಮೇಲೆ ರೆಡಿ ಆದಮೇಲೆ ಕಾರಲ್ಲಿ ಹೋಗ್ಬೇಕಾದ್ರೆ ಕನ್ವೀನಿಯೆಂಟಾಗಿ ಮಾತಾಡ್ಬೋದು ನಾನಾಗ. ಸೊ ಅಲ್ಲಿವರೆಗೂ ಬೇರ್ ಮೀ ಅಂತ ಹೇಳ್ತಾ ಇದ್ದೀನಿ. ಆ್ಯಂಡ್ ಮದುವೆ ಬಂದು ನಮ್ಮ ಅತ್ತೆ ಅಂದರೆ ಡ್ಯಾಡಿಯವರ ಅಕ್ಕ ಅವರ ರಿಲೇಟಿವ್ಸು. ನಾನು ನಮ್ಮಣ್ಣ ನಮ್ಮ ಅತ್ತಿಗೆ ಮಗು, ನಮ್ಮಣ್ಣ. ಸೊ ಶಿಸ್ ಮೈ ಸೊಸೆ. ಇಷ್ಟು ಜನ ನಾವು ಹೋಗ್ತಿರೋದು. ಫ್ಯಾನ್ ಹಾಕ್ತೀನಿ, ಸೆಕೆಗೆ ನನ್ನ ಕೈ ಇರೋಕ್ಕಾಗ್ತಿಲ್ಲ. ನಾನು ಔಟ್ಫಿಟ್ ಸಹ ಆಮೇಲೆ ತೋರಿಸ್ತೀನಿ. ಫುಲ್ ಗೆಟ್ ರೆಡಿ ಆಗಿಬಿಟ್ಟು. ಆ್ಯಕ್ಚುಲಾಗಿ ಏನಂದರೆ ತುಂಬ ರೀಸೆಂಟಾಗಿ ವ್ಲಾಗ್ ಸ್ಟಾರ್ಟ್ ಮಾಡಿರೋದು ನಾನು. ಐ ಆಮ್ ನಾಟ್ ದಟ್ ಫೆಮಿಲಿಯರ್. ಅಂದರೆ ಏನು ಮಾಡಬೇಕು ವ್ಲಾಗಲ್ಲಿ, ಏನು ಮಾತಾಡಬೇಕು. ಒಂದೊಂದು ಸಲ ನನಗೆ ರೀಸೆಂಟಾಗಿ ನಾನು 2 ವ್ಲಾಗ್ಸ್ ಮಾಡಿದಾಗ ಫೇಸ್ ಮಾಡಿದ್ದೇನೆಂದರೆ, ನನಗೆ ಇಂಪಾರ್ಟೆಂಟ್ ಕೆಲಸ ಇರುತ್ತೆ ಆ್ಯಂಡ್ ಹರಿಬರಿದಲ್ಲಿ ಇರ್ತೀನಿ. ಆ ಹರಿಬರಿದಲ್ಲಿ ನಾನು ವ್ಲಾಗ್ ಮಾಡೋಕ್ಕೆ ಸ್ವಲ್ಪ ಭಯಪಡ್ತೀನಿ. ಬಿಕಾಸ್ ಆಲ್ರೆಡಿ ಲೇಟ್ ಆಗಿಬಿಟ್ಟಿದೆ. ಆ್ಯಂಡ್ ನಾನು ಫುಲ್ ಕೆಲಸ ಕಡೆ ತುಂಬ ಕಾನ್ಸಂಟ್ರೇಟ್ ಮಾಡ್ಕೊಂಡು ಇದೋಗ್ಬಿಟ್ಟಿರ್ತೀನಿ. ಫೋನ್ ಇಟ್ಕೊಳಲ್ಲ ಕೈಯಲ್ಲಿ. ಆ್ಯಂಡ್ ಇನ್ನೊಂದು ಎಡಿಟಿಂಗ್. ಐ ಆಮ್ ನಾಟ್ ದಟ್ ಗುಡ್ ಇನ್ ಎಡಿಟಿಂಗು ಕೂಡ. ಬಟ್ ನನಗೆ ಮಾತಾಡೋದಂದರೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ಆ್ಯಂಕರ್ ಆಗಿಬಿಟ್ಟಿದ್ದೀನಿ. ಅದೊಂದು ಮಾತ್ರ ತುಂಬ ಚೆನ್ನಾಗಿ ಮಾಡ್ತೀನಿ. ಸೊ ಈಗ ನಾನು ಮೇಕಪ್ ಮಾಡಿಕೊಂಡು ವ್ಲಾಗ್ ಮಾಡ್ತಿರೋದು. ಸೊ ಡೋಂಟ್ ಥಿಂಕ್ ಐ ಆಮ್ ಸೋ ಎಕ್ಸ್ಪರ್ಟ್. ಯಾಕಂದರೆ ನಾನು ರೀಸೆಂಟ್ ವ್ಲಾಗಲ್ಲಿ ನೋಡಿದರೆ, ನಾನು ರೀಸೆಂಟಾಗಿ ನಾನು ರೀಸೆಂಟಲ್ಲಿ ವ್ಲಾಗ್ ಮಾಡೋವಾಗೆ ಆ್ಯಕ್ಚುಲಾಗಿ ನಾನು ಮೇಕಪ್ ಕಲ್ತಿದ್ದು. ಆ್ಯಂಡ್ ನನಗೆ ಹೇಳ್ಕೊಟ್ಟಿದ್ದು ನನ್ನ ಫ್ರೆಂಡ್ ಅನುಷಾ. ಶಿ ಇಸ್ ಎ ಡಿಸೈನರ್. ಸೊ ಆಲ್ರೆಡಿ ನಾನು ಬ್ಲಾಗಲ್ಲಿ ನೋಡಿರ್ತೀರ. ಅವಳು ಮತ್ತು ನಮ್ಮ ಅಕ್ಕನೂ ಹೆಲ್ಪ್ ಮಾಡಿದ್ರು ನನಗೆ ಹೌ ಟು ಡೂ ಇಟ್ ಅಂತ. ಸೊ ಅದು ಬಿಟ್ಟು ಆಲ್ಮೋಸ್ಟ್ ನಾನು ಕಲ್ತಿದ್ದು ಒಂದು 2 months ಬ್ಯಾಕ್ ಏನೋ. ಆವಾಗ ಅವ್ರು ಹೇಳ್ಕೊಟ್ಟಿದ್ದು ನಾನು ಕಲ್ತಿದ್ದು. ನಾನು ತುಂಬ ಬೇಗನೆ ಕಲ್ತ್ಕೊಂಡೆ. ದಟ್ ಇಸ್ ಸೋ ಗೆಟಿಂಗ್ ಯೂಸ್ಫುಲ್. ಯಾಕಂದರೆ ಹೆಣ್ಮಕ್ಳು ಅಂದ್ರೇ ರೆಡಿ ಆಗೋದೇ ಇಟ್ಸ್ ಒನ್ ಆಫ್ ದ ಬ್ಯೂಟಿಫುಲ್ ಪಾರ್ಟ್. ಸೊ ಮೇಕಪ್ ಏನು ನೆಸೆಸಿಟಿ ಇಲ್ಲ, ಬಟ್ ಸ್ಟಿಲ್ ನಮ್ಮನ್ನು ನಾವು ಚೆನ್ನಾಗಿ ಕಾಣಿಸೋದಕ್ಕೆ ಒಂದು ಜಸ್ಟ್ ಮೇಕ್ ಓವರ್ ಅಷ್ಟೇ. ಎವ್ರಿ ಟೈಮ್ ಮೇಕಪ್ ಆಗಲ್ಲ, ಮೇಕಪ್ ಹಾಕಲ್ಲ. ತುಂಬ ಇಂಪಾರ್ಟೆಂಟ್ ಫಂಕ್ಷನ್ಸ್, ಒಕೇಶನ್ಸ್, ಕ್ಯಾಮ್ರಾ ಏನಾದರೂ ಫೇಸ್ ಮಾಡ್ತಿದ್ದೀನಿ ನಾನು, ಈವೆಂಟ್ಸ್ ಇದೆ ಅಂದರೆ ಮಾತ್ರ. ಬಿಕಾಸ್ ಕ್ಯಾಮ್ರಾಗೆ ಸ್ವಲ್ಪ ಹೈಲೈಟೆಡಾಗಿ ಕಾಣಿಸ್ಬೇಕು. ನನ್ನ ಪಿಂಪಲ್ಸ್ ಮತ್ತು ಬ್ಲ್ಯಾಕ್ ಮಾರ್ಕ್ಸ್ ಸ್ವಲ್ಪ ಜಾಸ್ತಿನೇ ಇದೆ, ಅದನ್ನು ಸ್ವಲ್ಪ ಹೈಡ್ ಮಾಡಬೇಕು ಅನ್ನೋ ರೀಸನ್ಗೆ. ಸೊ ಹೇಳಿದ್ನಲ್ವ, ನಾನು ಪ್ರೊಫೆಷ್ನಲ್ ಮೇಕಪ್ ಕಲ್ತಿಲ್ಲ. ಕಲ್ತಿರೋದೇ ಜಸ್ಟ್ 2 months ಬ್ಯಾಕ್. ಆ್ಯಂಡ್ ಅದನ್ನು ನಾನೊಂದು 3 times ಏನೋ ಹಾಕಿದ್ದೀನಿ. ಮೇಯ್ನ್ಲಿ ನಾನು ಮೇಕಪ್ ಕಲ್ತ್ಕೊಂಡಿದ್ದು ನಾನು ಈವೆಂಟ್ಸ್ಗೆ, ಆ್ಯಂಕರಿಂಗ್ ಆಗಿರಲಿ, ಯಾವುದಾದ್ರೂ ಈವೆಂಟ್ ಶೂಟ್ಸ್ಗಾಗಿರಲಿ, ಅವಾಗೆಲ್ಲ ಮೇಕಪ್ ವಾಸ್ ಸೋ ನೆಸೆಸರಿ. ಸೊ ನಾನು ಯಾವಾಗಲೂ ಬೇರೆಯವ್ರ ಮೇಲೇ ಡಿಪೆಂಡ್ ಆಗಬೇಕಿತ್ತು. ಇನ್ ದ ಮೀನ್ ವೈ ನನಗೂ ಯಾವತ್ತಿದ್ರೂ ನಾನು ಕಲೀಲೇಬೇಕು. ಆ್ಯಂಡ್ ಇಟ್ ವಿಲ್ ಬಿ ಯೂಸ್ಫುಲ್ ಈವೆಂಟ್ಸ್ಗೋಸ್ಕರ ಆ್ಯಂಡ್ ಕೆಲಸಕ್ಕೋಸ್ಕರ. ಅದೇನೋ ಅಂತಾರಲ್ಲ, ಕಷ್ಟ ಬಂದಾಗಲೇ ಗೊತ್ತಾಗೋದು ಅಂತ. ಸೊ ಹಾಗಾಗಿ ನನಗೂ ಈ ಮೇಕಪ್ ಫೇಸ್ ಮಾಡಬೇಕಂದ್ರೆ ನಾನು ಸಿಕ್ಕಾಪಟ್ಟೆ ಫೇಸ್ ಮಾಡಿದೆ. ಬೇರೆ ಕಡೆ ಹೋಗಿ ಮೇಕಪ್ ಮಾಡಿಸ್ಕೊಬರ್ಬೇಕಿತ್ತು. ಆ್ಯಂಡ್ ದಟ್ ಯೂಸ್ ಟು ಟೇಕ್, ನಾನು ಮೇಯ್ನಾಗಿ ನನಗೆ ಟೈಮ್ ಕನ್ಸ್ಯೂಮ್ ಆಗ್ತಿತ್ತು. ಆದರೂ ನನಗೆ
ಇಷ್ಟ ಆಗ್ತಿರ್ಲಿಲ್ಲ. ಏನೋ ಒಂದು ಸ್ವಲ್ಪ ರೆಡಿ ಆಗಿದ್ದೀನಿ ಈಗ. ಸಾರಿ ಗೈಸ್, ನಿಮ್ಗೇನಾದರೂ ಈ ನನ್ನ ಬ್ಲಾಗ್ ತುಂಬ ಬೋರಿಂಗ್ ಅನಿಸಿದ್ರೆ ಆ್ಯಕ್ಚುಲಾಗಿ ಐ ಆಮ್ ಟ್ರೈಯಿಂಗ್ ಮೈ ಬೆಸ್ಟ್. ಬಿಕಾಸ್ ನಾನಿನ್ನೂ ಈಗ ಸ್ಟಾರ್ಟಿಂಗ್ ಇರೋದ್ರಿಂದ ನನಗೂ ಸ್ವಲ್ಪ ಕಷ್ಟ ಆಗ್ತಿದೆ ಆ್ಯಕ್ಚುಲಾಗಿ. ಏನು ಮಾಡಬೇಕು, ಯಾವ ಥರ ವೀಡಿಯೋಸ್ ಮಾಡಬೇಕು ಅವೆಲ್ಲನೂ. ಬಟ್ ಒಂದ್ಸಲಿ ನನಗೆ ಆ ಫ್ಲೋ ಬಂದರೆ ಇಟ್ ವುಡ್ ಬಿ ಗ್ರೇಟ್. ಯಾಕೆ ನಮ್ಮ ಅಣ್ಣ ಅದಕ್ಕೆ ಇನ್ನೂ ಕಾಲ್ ಮಾಡಿಲ್ಲ ನನಗೆ ಗೊತ್ತಿಲ್ಲ. ಬಿಕಾಸ್ ಇಷ್ಟೊತ್ತಿಗೆ ಕಾಲ್ ಬರಬೇಕಿತ್ತು, ಇನ್ನೂ ಆಗಿಲ್ವಾ ಅಂತ. ಪ್ರಾಬಬ್ಲಿ ಅವ್ರಿಗೂ ಏನೋ ಕೆಲಸ ಇದೆಯಾ ಅನ್ಕೊತೀನಿ. ಏನು ಹಾಕಬೇಕು ಬರ್ತೋದೆ ನಾನು. ಆ್ಯಕ್ಚುಲಾಗಿ ನಂಗೆ ಇದೊಂದು ಆಗ್ಬಿಡುತ್ತೆ, ಮೇಕಪ್ ಮಾಡ್ತಿರ್ತೀನಿ ಆ್ಯಂಡ್ ಜಸ್ಟ್ ನಾನು ಮರ್ತೇ ಹೋಗ್ಬಿಡ್ತೀನಿ. ಓಕೆ, ನಾನು ನೆಕ್ಸ್ಟ್ ಏನು ಹಾಕಬೇಕು, ಏನು ಮಾಡಬೇಕು ಅನ್ನೋದು. ಈ ವ್ಲಾಗ್ ಸ್ಟಾರ್ಟ್ ಮಾಡಿದ್ನಲ್ವಾ, ಸೊ ಸ್ಟಾರ್ಟ್ ಮಾಡಿದಾಗ ನನಗೆ ಏನು ಮಾಡಬೇಕು, ಏನು ಮಾತಾಡಬೇಕು ತಲೆಯಲ್ಲಿರುತ್ತೆ. ಸಡನ್ನಾಗಿ ವೀಡಿಯೋ ಮುಂದೆ ಬಂದಿದ ತಕ್ಷಣ ಐ ಬಿ ಜಸ್ಟ್ ಬ್ಲ್ಯಾಂಕ್. ಯಾಕಂದರೆ ನಾವು 10 to 15 minutes ಮಾತಾಡಬೇಕಲ್ವಾ. ಸೊ ನನಗೆ ಏನು ಮಾತಾಡಬೇಕು ಅಂತಲೇ ಗೊತ್ತಾಗಲ್ಲ, ಅದೊಂದು. ಆ್ಯಂಡ್ ನೆಕ್ಸ್ಟು ಏನು ವೀಡಿಯೋಸ್ ಮಾಡಲಿ, ಏನು ರಿಲೇಟೆಡ್ ವೀಡಿಯೋಸ್ ಮಾಡಲಿ, ಅವಾಗವಾಗ ಬ್ಲ್ಯಾಂಕ್ ಆಗ್ತಿರ್ತೀನಿ ಈ ಥರ ರಿಲೇಟೆಡು. ಆ್ಯಂಡ್ ತಮ್ನೇಲ್ ಚೆನ್ನಾಗಿದೆಯಾ ಇದೆಲ್ಲ ಕನ್ಸರ್ನ್ ಆಗಿರ್ತೀನಿ ಸ್ವಲ್ಪ. ಇನ್ನೊಂದು ಏನಂದರೆ, ಇನ್ಸ್ಟಾಗ್ರಾಮ್ಗಾದರೆ ನಾವು ಫೋನ್ ಹೀಗೆ ಇಟ್ಕೋಬೇಕು, ಯೂಟ್ಯೂಬ್ಗಾದರೆ ಹೀಗೆ ಇಟ್ಕೋಬೇಕು. ಅದು ನನಗೆ ಐ ಥಾಟ್ ಯೂಟ್ಯೂಬ್ ಅಂದ್ರೆ ಸಿಕ್ಕಾಪಟ್ಟೆ ಈಸಿ ಮಾಡೋದು ಅಂತ. ಬಟ್ ಅಂದ್ಕೊಂಡಷ್ಟು ಈಸಿ ಅಂತೂ ಇಲ್ಲದೇ ಇಲ್ಲ. ಐ ಹೋಪ್ ನನ್ನ ಮೇಕಪ್ ಇಷ್ಟೇ. ಜಸ್ಟ್ ಈಗ ಕಾಜಲ್ ಹಾಕ್ಬಿಟ್ಟು ಲಿಪ್ಸ್ಟಿಕ್ ಹಾಕಿ ಸ್ಟಿಕ್ಕರ್ ಹಾಕ್ತೀನಿ ಅಷ್ಟೇ. ಓಕೆ, ಕಾಜಲ್ ಹಾಕಿದ್ದೀನಿ. ಆಲ್ಮೋಸ್ಟ್ ಕಾಲ್ ಬಂತು ನಮ್ಮ ಅತ್ತಿಗೆಯಿಂದ, ಆಯಿತಾ ಚಂದು ಅಂತ. ಏನೆಲ್ಲ ಜಸ್ಟ್ ಆಕ್ಸೆಸರೀಸ್ ಹಾಕ್ಬಿಟ್ಟು ಹೊರಡದೆ. ಸೊ ಐ ಥಿಂಕ್ ನನಗೆ ಇವಾಗ ಆಕ್ಸೆಸರೀಸ್ ಹಾಕೋಷ್ಟು ವೀಡಿಯೋ ತೋರಿಸೋಷ್ಟು ಟೈಮ್ ಇಲ್ಲ. ಸೊ ಹೀಗೆ ಬೇಗ ರೆಡಿಯಾಗಿ ನಾನು ಔಟ್ಫಿಟ್ ಚೆಕ್ ತೋರಿಸ್ತೀನಿ. ಆ್ಯಂಟಲ್ ವೇಟ್. ಓಕೆ, ಹೈ ಗೈಸ್, ಇದು ನಮ್ಮ ಅತ್ತಿಗೆ. ಕಾರಲ್ಲಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಆ್ಯಕ್ಚುಲಾಗಿ, ಯಾಕಂದರೆ ಫುಲ್ಲು ಕತ್ಲಿತ್ತು. ದಿಸ್ ಈಸ್ ಮೈ ಬ್ರೋ ಭಾಸ್ಕರ್ ಬಾಬು. ಇದು ಇವರ ಕುಟುಂಬ. ಅದೆಲ್ಲ ನನ್ನ ತಂಗಿ. ಕಾರಲ್ಲಿ ವ್ಲಾಗ್ ಮಾಡೋಕ್ಕಾಗಿಲ್ಲ. ಸೊ ನಮ್ಮಣ್ಣ ಕಾರ್ ಓಡಿಸ್ತಿರ್ತಾರೆ, ಅವ್ರಿಗೆ ಲೈಟು ಕಣ್ಣಿಗೆ ಬಿದ್ದರೆ ಕಾರ್ ಓಡಿಸೋಕ್ಕಾಗಲ್ಲ ನೀಟಾಗಿ ಅಂತ. ಆ್ಯಂಡ್ ಕೊನೆಗೂ ಫಂಕ್ಷನ್ಗೆ ಅರೈವ್ ಆಗಿದ್ವಿ. ನಾನು ಔಟ್ಫಿಟ್ ಚೆಕ್ ಇನ್ನೂ ತೋರಿಸ್ಲಿಲ್ಲ, ಬಟ್ ತೋರಿಸ್ತೀನಿ. ಆಗಲೇ ಸ್ವಲ್ಪ ಅರ್ಜೆಂಟಲ್ಲಿದ್ದಲ್ಲ, ಸೊ ಜ್ಯುವೆಲ್ರೀಸ್ ಎಲ್ಲ ಹಾಕಿ ನಾನು ನೋಡಿಲ್ಲ. ಸೊ ನಾವು ಹೀಗಿದ್ದೀನಿ ನಾನು. ಆ್ಯಂಡ್ ದಿಸ್ ಇಸ್ ನಮ್ಮ ಅತ್ತಿಗೆ ಹೀಗೆ ರೆಡಿ ಆಗಿದೆ. ಓಪನ್ ಸ್ಪೇಸಲ್ಲಿ ರಿಸೆಪ್ಷನ್ ನಡೀತಿದೆ. ಹುಡುಗ ಹುಡುಗಿ ನನಗೂ ಇನ್ನೂ ಕಣ್ಣು ಕಾಣಿಸಿಲ್ಲ. ನಮ್ಮ ಫ್ಯಾಮಿಲಿಯವರು ಆಲ್ ಒಂದೇ ಶಾರ್ಟಲ್ಲಿ ಫೋಟೋಗೋಸ್ಕರ. ವಿತ್ ಮೈ ಫ್ಯಾಮಿಲಿ, ಇಷ್ಟು ಜನ ಆಲ್ ನಮ್ಮ ಫ್ಯಾಮಿಲಿಯವರೇ ಮದುವೆಗೆ ಬಂದಿರೋದು. ಇದು ನಮ್ಮ ಅತ್ತೆ. ಅತ್ತೆ ಅತ್ತೆ ಹಾಯ್ ಅನ್ನು. ಇಲ್ಲಿ ನಮ್ಮ ಅತ್ತೆ ಗೀತಕ್ಕ. ಐ ಆಮ್ ಗೋಯಿಂಗ್ ವಿತ್ ಏನದು ಫಸ್ಟು ನಮ್ಮ ಅತ್ತೆ ಮಗಳು. ಫಸ್ಟ್ ನಮ್ಮ ಅತ್ತೆ ಮಗಳು, ಅವ್ರ ಹಸ್ಬೆಂಡ್. ಫುಲ್ ಪ್ರೌಡಾಗಿ ಹಸ್ಬೆಂಡು ನಾನು ಅಂದ್ಕೊಂಡು. ಇವ್ರು 4 ಜನ ನಮ್ಮ ಸಂಸಾರ ಆನಂದ ಸಾಗರ. ಇವರು ತಂಗಿ, ಅವ್ರ ಗಂಡ. ನಮ್ಮ ಗಂಡ ಟಿಪಿಕಲ್ ಥರ ನಾವು ಕನ್ನಡದಲ್ಲಿ ಗಂಡ. ಸೊ ಹಸ್ಬೆಂಡ್ ಅಂತ ಹೇಳ್ತೀನಿ ಬೇಡ, ಅವ್ರ ಹಸ್ಬೆಂಡು. ಸೊ ನಮ್ಮ ಹಳ್ಳಿಯೂ ಇದ್ದಾನೆ, ಅದು ಪುಟಾಣಿ ಇದೆ. ಬರ್ತೀನಿ. ಸೊ ನಮ್ಮ ಎರಡನೇ ಅತ್ತೆ ಮಗಳು, ಎರಡನೇ ಮಗಳು ಅವ್ರ ಗಂಡ ಅವರ ಅಮ್ಮ. ಸೊ ಇವ್ರದ್ದು ಇನ್ನೊಂದು ಕುಡಿ ಅಂದರೆ ತಮ್ಮ, ಇವ್ರು ಇಲ್ಲಿದ್ದಾರೆ. ಸೊ ಇದಿಷ್ಟು ಮುಗೀತು. ಆ್ಯಂಡ್ ದೆನ್ ಕಮಿಂಗ್ ನಮ್ಮ ಅತ್ತೆ 1, 2 ಆಯಿತಾ. ಇವಾಗ 3rd ಪರ್ಸನ್ ಇವರೇ ಲಾಸ್ಟು. ನ್ಯೂಲಿ ಮ್ಯಾರಿಡ್ ನಮ್ಮ ಮಾವನ ಮಗನ ಮದುವೆ ಆಗಿರೋಂಥ ನಮ್ಮ ಅಕ್ಕ. ಶಿ ಇಸ್ ಫೀಲಿಂಗ್ ಸೋ ಶೈ. ಕ್ಯಾಮ್ರಾ ಮುಂದೆ ಫೋಟೋನೇ ಇಡಿಸ್ಕೊಳಲ್ಲ. ನೀನೇನು ತೋರಿಸ್ಬೇಕಾ? ತೋರಿಸ್ದೆ. ಹಾಯ್, ವೆಲ್ಕಮ್ ಟು ಚಂದನ ವ್ಲಾಗ್ಸ್ ಅನ್ನು. ಈ ಹಾಯ್ ಅಂತ ಮಾತ್ರ ಹೇಳ್ಬಿಟ್ಟೆ ನೀನು. ಹಾಯ್. ಆ್ಯಂಡ್ ನೆಕ್ಸ್ಟ್ ಕಮಿಂಗ್ ಟು ಇನ್ನೊಂದು ನಮ್ಮ ಮಾವನ ಮಗ. ಆ್ಯಕ್ಚುಲಾಗಿ ಇಬ್ಬರು ಆಲ್ರೆಡಿ ಟೇಕನ್. ಸೊ ಐ ಆಮ್ ದ ಓನ್ಲಿ ಒನ್ ಸಿಂಗಲ್. ನಮ್ಮ ಅಕ್ಕ ಬಂದಿಲ್ಲ, ಅವ್ರ ಮಗ. ಹಾಂ ಗೈಸ್, ನಮ್ಮ ಅತ್ತೆ ಇಲ್ಲವರಲ್ಲ, ನಮ್ಮ ಅತ್ತೆನ ಕೊಟ್ಟಿರೋದು ಇವ್ರಿಗೆ, ನಮ್ಮ ಮಾವನಿಗೆ. ಅವ್ರಿಗೆ
ಏನು ಎಕ್ಸ್ಪ್ರೆಷನ್ಸ್ ಕೊಡಲ್ಲ, ತಲೆ ಕೆಡ್ಸ್ಕೊಬೇಡ್ರಿ. ನಾನು ಏನಾದರೂ ಮಾತಾಡ್ಸಿದ್ರೆ ಏನು ಅಂತ ಹೇಳ್ತಾರೆ ಪಾಪ. ಹೇಳ್ರಿ. ಈಗ ವಂಶ ಕುಟುಂಬ ಐತಲ್ಲ, ಮೇನ್ ಮೂಲಧಾರ ಇವರೇ. ಫಸ್ಟು ನಾನು ನಮ್ಮ ತಾತನ ಬೈಕೊಂತಿರ್ತೀನಿ, ಇವಾಗ ಅದೊಂಥರ ನಮ್ಮದು ಎಕ್ಸ್ಪ್ಲೇಷನ್ ಮಾಡೋಕ್ಕಾಗಲ್ಲ. ಫ್ಯಾಮಿಲಿ ಅಷ್ಟೇ ಅಲ್ದಿರಾ ಇಲ್ಲೊಂದಷ್ಟು ಜನ ಇದ್ದಾರೆ ನಮ್ಮ ಜೊತೆ. ಎಕ್ಸ್ಟ್ರಾ ವಿಸಿಟ್ಸ್ ಚಿಂಟು ಪಿಂಟೂಸ್, ಆಲ್ ಚಿಂಟು ಪಿಂಟೂಸ್ ಇಲ್ಲಿ ಜೊತೆಗಳಲ್ಲಿ ಬಂದಿರೋದು. ಗುಡ್. ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಯೂಟ್ಯೂಬ್ ಚಾನಲ್ನ? ಇಲ್ಲ ಇಲ್ಲ, ನಂಬಿಕೆ ಇದೆ ನಿಮ್ಮ ಮೇಲೆ, ಓಕೆನಾ? ಸೊ ಕೊನೆಗೂ ಆ್ಯಕ್ಚುಲಾಗಿ ನಮ್ಮ ಫುಲ್ ಫ್ಯಾಮಿಲಿ ಇಲ್ಲ, ನಮ್ಮ ಒಂದು ಅತ್ತೆ ಫ್ಯಾಮಿಲಿ ಮಾತ್ರ ಇರೋದು, ಅದೇ ಇಷ್ಟಿದೆ. ಇನ್ನು ನಮ್ಮ ಫುಲ್ ಫ್ಯಾಮಿಲಿ ತೋರಿಸ್ಬೇಕಂದ್ರೆ ನಂದು 10 ಮಿನಿಟ್ಸ್, ಇಡೀ ಫ್ಯಾಮಿಲಿ ತೋರಿಸ್ಬೇಕಂದ್ರೆ 10 ಮಿನಿಟ್ಸ್ ಅಲ್ಲ 1 ಅವರ್ ಬೇಕಂದ್ರೂ ಬೇಕಾಗ್ತೈತೆ ಎಕ್ಸ್ಪ್ಲೈನ್ ಮಾಡೋಕ್ಕೆ, ಯಾಕಂದರೆ ನಮ್ಮ ಕುಟುಂಬ ಅಷ್ಟು ದೊಡ್ಡದಾಗಿದೆ. ಇವಾಗ ಚೆನ್ನಾಗಿ ತಿಂದು ಒಂದಷ್ಟು ಫೋಟೋ ಸೆಷನ್ಸ್ ಮುಗಿಸ್ಕೊತೀವಿ. ಪ್ರಿನ್ಸಸ್ ಟ್ರೀಟ್ಮೆಂಟ್ ಇವ್ರಿಗೆ ಪ್ಲೇಟ್ಗೆ ಇಲ್ಲೇ ಬಂದ್ಬಿಟ್ಟಿದೆ. ಏನದು ವೆರೈಟಿ ಇದೆ. ಬೂದಿನು ಹುಡುಗುರ್ರ ಅವಳು ನಿದ್ದೆ ಮಾಡಿರೋ ಮಂಪ್ರಲ್ಲೇ ಇದ್ದಾಳಲ್ಲ, ಅದಕ್ಕೆ ಇನ್ನೂ ನಿದ್ದೆಯಿಂದ ಆಚೆ ಹೋಗಿಲ್ಲ. ಅಷ್ಟೇ, ಮಕ್ಕಳ ಜೊತೆ ಆಟ ಆಡಕ್ಕೆ ಬಿಟ್ರೆ ಸ್ವಲ್ಪ ಸರಿ ಹೋಗ್ತಾಳೆ. ಥ್ಯಾಂಕ್ಸ್ ಅಣ್ಣ, ಒಳ್ಳೆ ಹುಡುಗಿ ಸಿಗಲಿ ಅಂತ ಹೇಳೋದಣ್ಣ, ಒಳ್ಳೆ ಹುಡುಗಿ ಸಿಗಲಿ ಅಂತ. ನೀನು ಏನಾದರೂ ಮಾತಾಡೋಂಗಿದ್ರೆ ಮಾತ್ರ ನಾನು ಬ್ಲಾಗ್ ಏನು ಮಾತಾಡ. ಆಯ್ತು ಬಾ, ಆಯ್ತು ಬಾ ಪುರಿ ಬೇಡ. ಮಗುದು ಹಿಡಿದಿಲ್ಲ, ಅವಳು ಊಟ ತಿನ್ನೋವಾಗ ಹಿಡ್ದಿಲ್ಲ. ಇದು ನಾನು ನೀನು ಮ್ಯಾಚಿಂಗ್ ಸೇಮ್ ಪೀ. ಮ್ಯಾಚಿಂಗ್ ಜೋರಾಗಿ ಮಾತಾಡು, ಹಾಯ್ ಮಾಡು. ಮ್ಯಾಚಿಂಗ್ ಹೌದಾ? ಆಯಿತು, ಚೆನ್ನಾಗಿ ಬ್ಯಾಟಿಂಗು. ಅಯ್ಯಣ್ಣ ಏನು ಎಕ್ಸ್ಪ್ರೆಷನ್ ಕೊಡಬೇಕು ಅದಕ್ಕೆ. ಫೋಟೋ ಸೆಷನ್ ಎಲ್ಲರೂ ಬೇಗ ನಿಂತ್ಕೊಳ್ಳಿ, ನಡಿಬೇಕಲ್ಕ ಬೇಗ. ಇವಾಗ ಫ್ಯಾಮಿಲಿ ಹೈಟ್ ವೈಸು ಮತ್ತು ಯಾರು ಫಸ್ಟ್ ದೊಡ್ಡವರು ಚಿಕ್ಕವರು ಅಂದ್ಕೊಂಡು ಹೈಟ್ ವೈಸ್ ನಿಲ್ಲಿಸ್ತಿದ್ದಾರೆ. ಪ್ಲೀಸ್ ನಾನು ಔಟ್ಫಿಟ್ ತೋರ್ಸೋಕ್ಕೆ ಆಗಲಿಲ್ಲ. ನನ್ನ ಬ್ಲಾಗ್ ಹಾಯ್ ಹೇಳ್ಬಿಡಿ. ಔಟ್ಫಿಟ್ ಚೆಕ್. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಇವಾಗ ಏನೋ ಕಲಿತಿದ್ದೀನಿ, ಮಿಸ್ಟೇಕ್ಸ್ ಇದ್ದರೆ ಹೇಳಿ, ತಿದ್ಕೊಳ್ತೀನಿ. ಆ್ಯಂಡ್ ಹೇಳಿ ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಬೇಕಾಗ್ತದೆ ನಿಂತ